ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ಮ ಸಮಾಜದ ಮುಖಂಡರು, ಹಿತಚಿಂತಕರು, ಭಾಳ ಉಗ್ರವಾಗಿ ಹೋರಾಟ ಮಾಡುವಂಥ ಸನ್ಮಾನ್ಯರಾದಂಥ ಅನಂತ್ ನಾಯಕ್ ಕಾರ್ಯಾಧ್ಯಕ್ಷರು, KPCC ಕಾನೂನು ಘಟಕ ಬೆಂಗಳೂರು ಇವರೇ. ಹಾಗೆ ಇವತ್ತು ಯಾವುದೋ ಒಂದು ಕಾರ್ಯನಿಯುಕ್ತವಾಗಿ ಬಂದಂಥ ಮಹನೀಯರು ಶ್ರೀ ಮಲ್ಲಿಕಾರ್ಜುನ್ ಕಡಕೋಳ್, ರಂಗಾಯಣ ದಾವಣಗೆರೆ ನಿರ್ದೇಶಕರೇ, ಹಾಗೆ ನಮ್ಮ ಸಮಾಜದ ವಿದ್ವಾಂಸರು, ಹಿರಿಯ ಸಾಹಿತಿಗಳಾದಂಥ ಸನ್ಮಾನ್ಯ ಶ್ರೀ PK ಖಂಡೋಬ ನಿವೃತ್ತ ಪ್ರಾಧ್ಯಾಪಕರು ಬೆಂಗಳೂರವರೇ, ಹಾಗೆ ವೇದಿಕೆಯಲ್ಲಿ ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಪಾಟೀಲ್ ಸರ್ ಅವರೇ, ಹಾಗೆ ನಮ್ಮ ಇಲಾಖೆಯ ಆಡಳಿತಾಧಿಕಾರಿಗಳಂಥ ಕಿರಣ್ ಸಿಂಗ್ ಸರ್ ಅವರೇ, ಹಾಗೆ ಅನೇಕ ನಮ್ಮ ಬಂಜಾರ ಹಿರಿಯ ಮುಖಂಡರೇ, ವಿದ್ವಾಂಸರೇ, ಆಶ್ರಯದಾತರೇ, ಅನೇಕ ಸಮಾಜದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಸಮಾಜದ ಬಂಧುಗಳೇ, ನಾವು ಸಂಪ್ರದಾಯದಂತೆ ಪ್ರತಿ ವರ್ಷವೂ ಕೂಡ ನಮ್ಮ ಕುಲಗುರುಗಳನ್ನು ನೆನಪಿಸಿಕೊಳ್ಳುವಂಥ ಒಂದು ವಾಡಿಕೆ. ಅದರ ನಿಮಿತ್ತವಾಗಿ ನಾವು ನಿನ್ನೆಯಿಂದ ಆ ಒಂದು ಕಾರ್ಯದಲ್ಲಿ ತೊಡಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಭಾಯಗಳು ಸೂರುಗೊಂಡಂಕೊಪ್ಪದಲ್ಲಿ ನಿನ್ನೆಯಿಂದ ಸುಮಾರು ಇವತ್ತಿನ ಧರ್ಮದ ಒಂದು ಸಮಾವೇಶವನ್ನು ನೋಡ್ತಾ ಇರುವಂಥದ್ದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ಈ ಒಂದು ಇಲಾಖೆಯಲ್ಲಿ ನಾನು ನೂತನವಾಗಿ ಅಧ್ಯಕ್ಷನ ನೇಮಕಗೊಳ್ಳುವುದರ ಮೂಲಕವಾಗಿ ಈಗಾಗಲೇ ಇನ್ನೊಬ್ಬರು ನಮ್ಮ ಭಾಳ ಒಳ್ಳೆಯ ಮಾರ್ಮಿಕವಾಗಿ ಮಾತಾಡಿರುವಂಥ, ಭಾಳ ಸೊಗಸಾಗಿ ಮಾತಾಡಿರುವಂಥ ನನ್ನ ಸ್ನೇಹಿತರು, ಹಿರಿಯರು, ಹಾಗೆ ವಿದ್ವಾಂಸರಾಗಿರುವಂಥ, ಉಪನ್ಯಾಸ ನೀಡಿರುವಂಥ ನಮ್ಮ ರವಿ ಸರ್ ಅವರೇ, ಈ ಒಂದು ಯಾಕಂದರೆ ಈಗ ಸಂತ್ ಸೇವಾಲಾಲರ ಬಗ್ಗೆ ಮಾತಾಡುವಂಥ ವಿಷಯ ಈಗಾಗಲೇ ನಮ್ಮ ಹಿರಿಯರು ಉಪನ್ಯಾಸ ಮಾಲೆಯನ್ನು ನೀಡೋದ್ರ ಮೂಲಕವಾಗಿ ಭಾಳ ಸವಿಸ್ತಾರವಾಗಿ, ಭಾಳ ಮಾರ್ಮಿಕವಾಗಿ ಅವರು ನಮ್ಮ ಸಮಾಜದ ಬಂಧುಗಳಿಗೆ, ಹಿತಚಿಂತಕರಿಗೆ ಒಂದು ಸಲಹೆಯನ್ನು ಕೊಡುವುದರ ಮೂಲಕವಾಗಿ, ಸಂದೇಶವನ್ನು ಕೊಡೋದ್ರ ಮೂಲಕವಾಗಿ ಅವರು ನನ್ನ ಕೆಲಸ ಅವ್ರು ಮಾಡಿದ್ದಾರೆ. ನಾನು ಈ ಸಂತ್ ಸೇವಾಲಾಲರ ಬಗ್ಗೆ ಭಾಳ ಒಂದೆರಡು ಸಂಕ್ಷಿಪ್ತ ಮಾತಿನಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಸಂತ್ ಸೇವಾಲಾಲ್ ಒಬ್ಬ ಮಹಾಯೋಗಿ, ಮಹಾಜ್ಞಾನಿ, ವಿಭೂತಿ ಪುರುಷ, ಹಾಗೆ ಸಮಾಜ ಸುಧಾರಕರಾಗಿರುವಂಥವರು. ಇವರು ನಮ್ಮ ಸಮಾಜ ಸುಧಾರಣೆಯ ಜೊತೆಗೆ ಧರ್ಮ ಬೋಧನೆ ಮಾಡಿ ಮಾನವ ಧರ್ಮ ಮಾಡುತ್ತಾ ತನ್ನ ಆತ್ಮಶಕ್ತಿಯನ್ನು ದೈವ ಪುರುಷನಾಗಿ ಅನೇಕ ಪವಾಡಗಳನ್ನು ಮಾಡಿರುವಂಥ ಮಹನೀಯರಾಗಿರುವಂಥವ್ರು. ಇವತ್ತು ತಾವೆಲ್ಲ ನಮ್ಮ ರವಿ ಸರ್ ಭಾಷಣದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರ ಜೀವನದ ಬಾಲ್ಯವನ್ನು ನಾವು ಅವಲೋಕನೆ ಮಾಡುವಾಗ, ಅವರ ಜನನ ಮಾಡುವುದರ ಸಂದರ್ಭದಲ್ಲಿ, ತದನಂತರದಲ್ಲಿ ಅವರ ಕರ್ಮಫಲವನ್ನು ಅನುಸರಿಸುವಂಥದ್ದು. ಇವತ್ತು ಬೇರೆ ಬೇರೆ ಧರ್ಮದಲ್ಲಿ ನಾವು ಕಾಣ್ತಾ ಇರ್ತೀವಿ, ನಿರ್ದಿಷ್ಟವಾದಂಥ ಅವ್ರದೇ ಆದಂಥ ಧರ್ಮಗುರುಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಬಂಜಾರ ಸಮುದಾಯಕ್ಕೆ, ನಮ್ಮ ಗುರುಕುಲಕ್ಕೆ ಒಬ್ಬ ಧರ್ಮದ ಪುರುಷರಾಗೋದ್ರ ಮೂಲಕವಾಗಿ ಸಂತ್ ಸೇವಾಲಾಲ್ ಅವರು
15/2/1937 ಸೋಮವಾರದಂದು ಅವರು ಈ ಭಾಯಾಗಡ ಸೂರುಗೊಂಡಕೊಪ್ಪದಲ್ಲಿ ಜನನವಾದವರು. ಈ ಸಂತರು ಇಂದಿಗೂ ಉತ್ತರ ಮತ್ತು ದಕ್ಷಿಣ ಭಾರತದ ಬಂಜಾರ ಪೂಜ್ಯ ಭಾವನೆಯಿಂದ ಇವತ್ತು ನಾವು ಅವರನ್ನು ಕಾಣ್ತಾ ಇದ್ದೀವಿ. ಸೇವಾದಾರರು ಲೋಕ ಕಲ್ಯಾಣಕ್ಕಾಗಿ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಅನೇಕ ಪವಾಡಗಳನ್ನು ಮಾಡಿರುವಂಥ ಮಹನೀಯರಾಗಿರುವಂಥವ್ರು. ನಮ್ಮ ಧರ್ಮಗಳು ಅನೇಕ ಅವರ ವಿವಿಧ ಜೀವಾವಧಿಯಲ್ಲಿ ಅನೇಕ ಪವಾಡನ ಮಾಡೋದ್ರ ಮೂಲಕ, ಯಾಕೆಂದರೆ ಅವರಿಗೆ ಸತ್ಪರೀಕ್ಷೆಯನ್ನು ಬರ್ತಾ ಇರ್ತಾರೆ. ತಾಯಿ ಜಗದಂಬ ಅವರಿಗೆ ಬಹಳಷ್ಟು ಅನೇಕ ತಮ್ಮ ಜೀವನ ಬಾಲ್ಯದಲ್ಲಿ ಅನೇಕ ಸತ್ಪರೀಕ್ಷೆಯನ್ನು ಬರುವಂಥ ಸಂದರ್ಭದಲ್ಲಿ ಅವರು ಅನೇಕ ಕೆಲವೊಂದು ನಾವು ಆ ಶಬ್ದದಲ್ಲಿ ಎಲ್ಲಿ ಅವರು ತಾಂಡ ಹೂಡಿದ್ದೋ ಅಲ್ಲಿ ಕಳ್ಳರು ನಮ್ಮ ಹಸುಗಳನ್ನ, ನಮ್ಮ ಕರುಗಳನ್ನ, ನಮ್ಮ ಮೇಕೆಯನ್ನ ಕತ್ತೋದಕ್ಕೆ ಕಳತನ ಮಾಡೋಕ್ಕೆ ಬಂದಿದ್ರು. ಆಗ ಯಾವಾಗ ನಂಗಾರದ ಶಬ್ದ ಮಾಡಿದ್ರು, ಆಗ ಏನಾಯ್ತು, ಆ ಕಳ್ಳರೆಲ್ಲ ಭಯ ಬಿದ್ದು ಓಡೋದ್ರು. ಆಗ ಆ ಕಳ್ಳರೆಲ್ಲ ಮತ್ತೆ ಸಿಕ್ಕಿದ್ರು. ನಂಗಾರ ಠೋಳಿ ಮಾಯಿ ಲದನಾಯೆ ಕೋ ಠೋಳಿರ ವಾಜಾಮ ಭಡ್ಕಾ ಜಾಯೆ ಚೋರ್ ಪಚ್ ದೇ ಪಕಡಾ ಜಾಯೆ ಚೋರ್. ಈ ತರದ ಶ್ರೀಮಂತ ಸಾಹಿತ್ಯ ಈ ಬಂಜಾರ ಸಂಸ್ಕೃತಿಯಲ್ಲಿದೆ ಅಂತ.